ಎಲ್ಲ ಕರ್ನಾಟಕದ ಜನತೆಗೆ ಪುಟ್ಟೇಗೌಡ ಮಾಡುವಂತಹ ನಮಸ್ಕಾರಗಳು. ನಾನು ಯಾಕೆ ಹೋಮ್ ಲೋನ್ಗಳನ್ನ ಖರೀದಿ ಮಾಡಬೇಡಿ, ಸಾಲದಲ್ಲಿ ಸಾಲ ಸೌಲಭ್ಯ ತಗೊಂಡು ಮನೆ ಕಟ್ಟಿಸ್ಬೇಡಿ, ಬ್ಯಾಂಕ್ ಅವರು ನಿಮ್ಗೆ ತುಂಬಾ ದೌರ್ಜನ್ಯ ಮಾಡ್ತಾರೆ ಅಂತ ಹೇಳ್ತೀನಿ. ಯಾಕಂದ್ರೆ ಸ್ನೇಹಿತರೆ, ನೆನ್ನೆ ಒಂದು ವಿಡಿಯೋ ಮಾಡಿದ್ದೆ, ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಅನ್ನ ಹಾಕ್ತಾರೆ, ಕಾನೂನು ಬಾಹಿರವಾಗಿ RBI ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಇವರೇನು ಸಾರ್ವಜನಿಕರ ಹತ್ರ ಸಾಲ ಕೊಡುವ ನೆಪದಲ್ಲಿ ಏನ್ ಮಾಡ್ತಾರೆ, ಇವರು ಬಡ್ಡಿಯ ಮೂಲಕ ಅವರವರು ಉದ್ಧಾರ ಆಗ್ತಾರೆ ಹೊರತು ಸಾಲ ತಗೊಂಡು ಮನೆ ಕಟ್ಸೋರ್ನ ಮಾತ್ರ ಸಂಪೂರ್ಣವಾಗಿ ಸಾಯಿಸ್ಬಿಡ್ತಿದ್ದಾರೆ ಇವರು ಬ್ಯಾಂಕ್ ಅವರು. ನೋಡಿ ಸ್ನೇಹಿತರೆ, ಬನ್ನಿ ನೋಡಿ, ಇವ್ರು ಏನ್ ಮಾಡ್ತಾರೆ, ಚಂದ್ರೇಗೌಡ ಅನ್ನೋರು ಒಂದು ಲೋನ್ ಅನ್ನ ತಗೋತಾರೆ, ಯಾವ್ದೋ ಇಂಡಿಯಾ ಬುಲ್ಸ್ ಅಲ್ಲಿ ಲೋನ್ ತಗೋತಾರೆ. ನೋಡಿ, ಈ ಅಗ್ರಿಮೆಂಟ್ ಆಗಿರುವಂತ ಅಮೌಂಟ್ ನೋಡಿ, ಅಗ್ರಿಮೆಂಟ್ ನಂಬರ್ ಇದೆ ನೋಡಿ. EMI ಅಮೌಂಟ್ ಬಂದು 17,473 ರೂಪಾಯಿ. ಲೋನ್ ಟೆನ್ಯೂರ್ ಎಷ್ಟಿದೆ, 180 ತಿಂಗಳಿಗೆ, 11% ಇಂಟ್ರೆಸ್ಟ್. ಓಕೆನಾ? ಇದು ನೋಡಿ, 17,000 ಕಟ್ಟಬೇಕು, 11% ಇಂಟ್ರೆಸ್ಟ್. ಇದು ಕಟ್ಟಿದ್ರೆ ಮುಗೀತು. ಇದು ಮಂತ್ ಬಂದು 180 ತಿಂಗಳು ಕಟ್ಟಿದ್ರೆ ಕ್ಲೋಸ್ ಆಗುತ್ತೆ. ಇದು ಕ್ಲಿಯರ್ ಆಯ್ತಾ? ಇದು ನಿನ್ನೆ ಏನಾಗಿದೆ, ಇವರು ಕಂಪ್ಲೀಟ್ ಈ ಅಪ್ ಟು ಡೇಟ್ 2017 ಫಸ್ಟ್ ತಿಂಗಳಿಂದ ಸ್ಟಾರ್ಟ್ ಆಗಿದೆ, ಕಟ್ಕೊಂಡು ಹೋಗಿದ್ದಾರೆ. ಅವ್ರೇನಾಗಿದೆ, ನಿನ್ನೆ ಯಾವುದೋ ಒಂದು ಅಮೌಂಟ್ ಬಂದಿದೆ, ಕ್ಲಿಯರ್ ಮಾಡೋಣ ಅಂತ ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ತೆಗ್ಸಿದ್ರೆ ಸ್ನೇಹಿತರೆ, ನೋಡಿ ಚಂದ್ರೇಗೌಡ ನೋಡಿ ನಿನ್ನೆ ಮಾಡಿದ್ದಾರೆ, ಕೊಟ್ಟಿರೋದು ಸ್ಲಿಪ್ಸ್ಗಳು ಇಲ್ಲಿ ನೋಡಿ. ರೇಟ್ ಆಫ್ ಇಂಟ್ರೆಸ್ಟ್ ಯಾರು ಇವರಿಗೆ ಗ್ರಾಹಕರಿಗೆ ಮಾಹಿತಿಗಳನ್ನೇ ಕೊಡಲ್ಲ. ನೋಡಿ, ರೇಟ್ ಆಫ್ ಇಂಟ್ರೆಸ್ಟ್ ಅವ್ರಿಗೆ ಬೇಕಾದಂಗೆ ಇಲ್ಲ, 11% ಇದ್ದಿದ್ದು ಇಲ್ಲ 16% ಆಗಿ 16.75% ಆಗಿದೆ. ಟೆನ್ಯೂರ್ ನೋಡಿ ಸ್ನೇಹಿತರೆ, ಇದು ರಕ್ತ ಬರುವಂತದ್ದು ಟೆನ್ಯೂರ್ ನೋಡಿ, 490 ತಿಂಗಳು ಮಾಡಿದ್ದಾರೆ. 490 ತಿಂಗಳು ಯಾರಪ್ಪನ ಮನೆ ಸ್ವತ್ತದು? 180 ತಿಂಗಳಲ್ಲಿ 490 ತಿಂಗಳಲ್ಲಿ ಸ್ನೇಹಿತರೆ ನೋಡಿ, 2017ರಿಂದ ಸ್ಟಾರ್ಟ್ ಆಗಿ 2057ಕ್ಕೆ ಕ್ಲೋಸ್ ಮಾಡಿದ್ದಾರೆ. 40 ವರ್ಷ ಇದು ಇಯರ್ಸ್ ನ ಇದು ಮಾಡಿದ್ದಾರೆ. ನೋಡಿ, ಇವರು ಬ್ಯಾಂಕ್ ಅವರು ಆ ಕಸ್ಟಮರ್ಗೆ ಯಾವ ಮಾಹಿತಿಗಳನ್ನು ಕೊಡೋದಿಲ್ಲ. ಯಾವ ಲೋನ್ ಅಪ್ಲಿಕೇಶನ್ ಒಂದು ಸಲ ಹಾಕಿಸ್ಕೊಂಡು ನೋಡಿ, ಈ ಸ್ಯಾಂಕ್ಷನ್ ಲೆಟರ್ ಕೊಡುವಾಗ ಒಂದ್ಸಲ ಒಂಥರ ಮಾಡ್ತಾರೆ, ಇಲ್ಲ ಆಮೇಲೆ ಅದರಲ್ಲೂ ಈ ಕೊರೋನಾ ಆದ ನಂತರ ಅದೇನೋ ರೀಕನ್ಸ್ಟ್ರಕ್ಷನ್ ಆಫ್ ದ ಲೋನ್ ಅಂತ RBI ಗೈಡ್ಲೈನ್ಸ್ ಹೇಳುತ್ತಂತೆ. ಯಾರು ಹೇಳೋದವ್ರಿಗೆ? ನೋಡಿ, ಇಷ್ಟ ಆಗುತ್ತಾ? ನೋಡಿ, ಇಲ್ಲಿ ಇವ್ರು ಏನ್ ಮಾಡಿದ್ದಾರೆ ನೋಡಿ, 2017 ಫಸ್ಟ್ ಮಂತ್ ಅಲ್ಲಿ ಅಗ್ರಿಮೆಂಟ್ ಆಗಿದೆ. ಎಷ್ಟಾಗಿದೆ? 17,473 ರೂಪಾಯಿ ತರ 180 ಕಂತು ಕಟ್ಟಬೇಕು ಇವರು ಲೀಗಲ್ ಆಗಿ. ಈ ಫಸ್ಟ್ ಅಗ್ರಿಮೆಂಟ್ ಪ್ರಕಾರ ದುಡ್ಡು ಕರೆಕ್ಟ್ ಆಗಿದೆ. 31,45,140 ರೂಪಾಯಿ ಕಟ್ಟದ ಕ್ಲಿಯರ್. ಇದು ಕಾನೂನು ಇದು. ಆದ್ರೆ ಇವರು ಈಗ ಕಳಿಸಿರುವಂತದ್ದು ನೋಡಿ, 17,473 ರೂಪಾಯಿ ಪ್ರೀಮಿಯಂ ಜೊತೆ 490 ತಿಂಗಳು ಕಟ್ಟಬೇಕು ಅಂತ ಕಳಿಸಿದ್ದಾರೆ. ಒಟ್ಟು ಎಷ್ಟಾಗುತ್ತೆ ಹೇಳಿ? 85,61,770 ರೂಪಾಯಿ ಆಗುತ್ತೆ. ನೋಡಿ, ಇವ್ರು ಲೋನ್ ತಗೊಂಡಿರೋದು ಎಷ್ಟು ಹೇಳಿ? ಬರೀ 15,37,000 ರೂಪಾಯಿ ತಗೊಂಡಿದ್ದಾರೆ ಸ್ನೇಹಿತರೆ. ಎಷ್ಟು ಹೇಳಿ? ಲೋನ್ ಅಮೌಂಟ್ ಅನ್ನ ದಯಮಾಡಿ ಅಬ್ಸರ್ವ್ ಮಾಡಿ, 15,37,000 ಅಷ್ಟೇ ತಗೊಂಡಿರೋದು. ಆದ್ರೆ ಇವರು ಓವರ್ ಆಲ್ ಅಮೌಂಟ್ ಕೊಟ್ಟಿರೋದು ನೋಡಿ, ಒಟ್ಟು 40 ವರ್ಷಕ್ಕೆ EMI ಕೊಟ್ಟು 95,98,000 ಅಂದ್ರೆ 96 ಲಕ್ಷ ಆಗುತ್ತಿದ್ದು. 15 ಲಕ್ಷ ರೂಪಾಯಿ ಸಾಲಕ್ಕೆ 96 ಲಕ್ಷ ಹಾಕಿದ್ದಾರೆ ಇಂಡಿಯಾ ಬುಲ್ಸ್ ಕಂಪ್ನಿಯವರು ಮ್ಯಾನೇಜರ್. ಅವ್ರೇನು ಅನ್ನ ತಿಂತಾರ ಅಥವಾ ಮಣ್ಣೇನಾದ್ರು ತಿಂತಾರ ಅವರು? ನೋಡಿ, ಈಗ ಪ್ರೆಸೆಂಟ್ ಏನಾಗಿದೆ ಅಂದ್ರೆ 17,473 ರೂಪಾಯಿ 490 ತಿಂಗಳು ಕಟ್ಟಿ ಅಂತ ಕಳಿಸಿದ್ದಾರೆ. 85,61,000 ಆಗುತ್ತೆ. ಆದ್ರೆ ಇಲ್ಲಿ ಏನಾಗಿದೆ, ಪ್ರೆಸೆಂಟ್ ಈಗ ಸದ್ಯಕ್ಕೆ 72 ತಿಂಗಳು ಅಪ್ಡೇಟ್ ಇವತ್ತು ಗಂಟೆ ಕಟ್ಕೊಂಡೇ ಬಂದಿದ್ದಾರೆ. 17,473 ರೂಪಾಯಿ, 12,58,056 ರೂಪಾಯಿ ಇದು ಕಟ್ಟಿದ್ದಾರೆ, ಇದುವರೆಗೂ ಕಟ್ಟಿದ್ದಾರೆ. ನೋಡಿ, ಈಗ ಅವ್ರು ಕಳಿಸ್ತಾ ಇರೋದು ನೆನ್ನೆಯಿಂದ ಮೆಸೇಜ್ ಆಗ್ತಿದ್ದಾರೆ ಏನಂತ, 417 ಇದೇನು ಈ 490 ಕಂತಲ್ಲಿ, ಈ 490 ಕಂತಲ್ಲಿ ಇನ್ನು 72 ಕಂತು ಈ ತಿಂಗಳು ಸೇರಿದ್ರೆ 418 ತಿಂಗಳಾಗತ್ತೆ. 20,000 ರೂಪಾಯಿ ಕಳಿಸಿದ್ದಾರೆ. 17,473 ರೂಪಾಯಿ ಇದನ್ನ ತಿರ್ಗಾ ಜಾಸ್ತಿ ಮಾಡಿ 20,000 ರೂಪಾಯಿ ಕಟ್ಟಬೇಕು ಅಂತ ಮೆಸೇಜ್ ಕಳಿಸಿದ್ದಾರೆ. ಒಟ್ಟು ಎಷ್ಟಾಯ್ತು? 417 ಇಂಟು 20,000 83,40,000 ಆಗುತ್ತೆ. ಈ 83,40,000 ರೂಪಾಯಿ ಕಟ್ಟಬೇಕು. ಪ್ಲಸ್ ಈಗ ನಾವು ಆಲ್ರೆಡಿ ಕಟ್ಟಿರೋದು 72 ಕಂತು ಕಟ್ಟಿದೀವಿ, 12,58,000 ಕಟ್ಟಿದೀವಿ. ಒಟ್ಟು 95,98,000. ಒಂದು 15 ಲಕ್ಷ ರೂಪಾಯಿ ಸಾಲಕ್ಕೆ 96 ಲಕ್ಷ ರಿಕವರಿ ಮಾಡ್ತಾರೆ ಅಂದ್ರೆ ಇದು ಯಾವ ಸೀಮೆ ನ್ಯಾಯ ಸ್ನೇಹಿತರೆ? ಹಾಗಾಗಿ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಿರುವಂತದ್ದು, ದಯಮಾಡಿ ಹೋಮ್ ಲೋನ್ಗಳನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ದಯಮಾಡಿ ಎಲ್ಲರೂ ಸಹ ಎಚ್ಚರ ವಹಿಸಿ. ಆಮೇಲೆ ಈ ಕೊರೋನಾ ಆದ್ಮೇಲಂತೂ ತುಂಬಾ ಎಲ್ಲಾ ಬ್ಯಾಂಕ್ಗಳು ಇಲ್ಲಿಗಲ್ ಆಗಿ ಗ್ರಾಹಕರನ್ನ ಅವರ ರಕ್ತವನ್ನ ಹೀರಿ ರಿಕವರಿಗಳನ್ನ ಮಾಡ್ತಾ ಇದೆ. ನೀವು ದಯಮಾಡಿ ಯಾರೇ ಆದ್ರೂ ಸಹ ಇದೇನಾದ್ರು ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ
ನಿಮ್ಗೇನಾದ್ರು ತೊಂದರೆ ಆದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡಿ. ಫಸ್ಟ್ ನಿಮ್ಮ ಲೋನ್ ಅಗ್ರಿಮೆಂಟ್ ಏನಿದೆ, ಟ್ರಾನ್ಸಾಕ್ಷನ್ ಏನಿದೆ ತಗೊಂಡು ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡಿ ಕೋರ್ಟ್ ಅಲ್ಲಿ ಇಮಿಡಿಯೇಟ್ ಕೇಸನ್ನ ಫೈಲ್ ಮಾಡಿ ನ್ಯಾಯವನ್ನ ದೊರಕಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಕಷ್ಟಪಟ್ಟು ದುಡಿದಂತ ದುಡ್ಡನ್ನ ಯಾವುದೋ ಬ್ಯಾಂಕ್ ಉದ್ಧಾರಕ್ಕೋಸ್ಕರ ಹಾಕ್ಬೇಡಿ. ಏನಂದ್ರೆ ಇದೊಂದು NBFC ಏನಂದ್ರೆ ಯಾವ್ದನ್ನು ನ್ಯಾಷನಲೈಸ್ಡ್ ಬ್ಯಾಂಕ್ ರೆವಿನ್ಯೂಗೆ ಎ ಖಾತೆಗೆ ಬಿ ಖಾತೆಗೆ ಏನಾದ್ರು ಕೊಡಲ್ಲ ಅಂತ ಸಂದರ್ಭದಲ್ಲಿ ಮನೆಗೆ ಹೋಗ್ಬಿಟ್ಟು ಲೋನ್ ಕೊಟ್ಬಿಡ್ತಾರೆ ಅನ್ನೋದು ಒಂದೇ ಒಂದು ಮೈನಸ್ ಪಾಯಿಂಟ್ ಇಟ್ಕೊಂಡು 15 ಲಕ್ಷ ಸಾಲ ಕೊಟ್ಬಿಟ್ಟು 95 ಲಕ್ಷ ರಿಕವರಿ ಮಾಡ್ತಾರೆ ಅಂದ್ರೆ ಎಷ್ಟು 15 ವರ್ಷಕ್ಕೆ 80 ಲಕ್ಷ ಬಡ್ಡಿನ ಹೇಗೆ ಸಂಪಾದನೆ ಮಾಡ್ತಾರೆ? 15 ವರ್ಷಕ್ಕೆ 80 ಲಕ್ಷ ಆಗದೇ ಇಲ್ವಲ್ಲ, ಹೇಗೆ ಸಂಪಾದನೆ ಮಾಡ್ತಾರೆ ಜನ? ಅದನ್ನೇನಾದ್ರು ಅರ್ಥೈಸ್ಕೊಳ್ಳೋದಕ್ಕಾಗುತ್ತಾ ಸ್ನೇಹಿತರೆ? ಹಾಗಾಗಿ ದಯಮಾಡಿ ಹೋಮ್ ಲೋನ್ಗಳನ್ನ ತಗೊಂಡು ದಯಮಾಡಿ ಮನೆನೇ ಕಟ್ಟಬೇಡಿ. ನೀವು ಗುಡಿಸ್ಲಲ್ಲಿರಿ, ಅರಮನೆ ಕಟ್ಸುವಂತ ಕನಸೆ ಇಟ್ಕೋಬೇಡಿ. ನಿಮ್ಮ ಕೈನಲ್ಲಿ ಒಂದು ಬಂಡಲ್ ಆಫ್ ಅಮೌಂಟ್ ಇಟ್ಕೊಂಡು ಮನೆ ಕಟ್ಸಿ ಅಂತ ಹೇಳ್ತಾ ಸ್ನೇಹಿತರೆ, ಈ ತರ ಏನೇ ಸಮಸ್ಯೆಗಳಾದ್ರೂ ಸಹ ನೀವು ಅತಿ ಬೇಗದಲ್ಲಿ ಆದಷ್ಟು ಬೇಗ ನೀವು ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡಿ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿ ಸ್ನೇಹಿತರೆ. ನಮಸ್ತೆ.